ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ದಯಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ವಿಡಿಯೋಗಳನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಆದ್ದರಿಂದ ಈ ಒಂದು ಅತ್ಯದ್ಭುತವಾದ ನಮ್ಮ ಚಾನಲಲ್ಲಿ ನಿಮ್ಮ ಮನಮಸ್ತಿಷ್ಕವನ್ನು ಹರಿತಗೊಳಿಸುವಂತಹ ಕೆಲಸ, ಬದುಕಿಗೆ, ಅಭಿವೃದ್ಧಿ, ಸಮೃದ್ಧಿಗೆ ಬೇಕಾಗಿರುವಂತಹ ಹಂತ ಹಂತವಾಗಿರುವ ಬೆಳೆಯೋದಕ್ಕೆ ಸಾಕಷ್ಟು ಸತ್ವಭರಿತ ವಿಚಾರಗಳನ್ನು ನೀಡ್ತೀನಿ. ಆದ್ದರಿಂದ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋದ್ರಿಂದ, ನೋಡೋದ್ರಿಂದ, ಶೇರ್ ಮಾಡೋದ್ರಿಂದ ಒಂದಷ್ಟು ಜನಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಎಲ್ಲರಿಗೂ ಕೂಡ ಜ್ಞಾನ ಬೇಕೇ ಬೇಕು. ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆ, ಗುರುಗಳೇ, ನಾವು ಏನೇನೋ ಮಾಡಬೇಕು ಅಂತ ಅನ್ಕೊಳ್ತೀರಿ, ಆದರೆ ಯಾವುದು ನಮ್ಮ ಕೈಯಿಂದ ಆಗೋದಿಲ್ಲ. ಮಾಡಬಹುದು ಅಂತನೂ ಅನ್ಸುತ್ತೆ, ಆದರೆ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಇದಕ್ಕೆ ಕಾರಣ ಏನು, ಮತ್ತೆ ಇದನ್ನು ಮಾಡೋ ರೀತಿಯನ್ನ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಬಹಳ ಅದ್ಭುತವಾದ ಪ್ರಶ್ನೆ ಇದು. ಎಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಸಲ ಹಾದು ಹೋಗುತ್ತೆ ಜೀವನದಲ್ಲಿ. ಯಾಕೆ ಇದು ಅಂತಂದ್ರೆ, ಒಂದು ಸೋಮಾರಿತನ, ಆಲಸ್ಯ, ಜಡತ್ವ ಇದಿರೋದ್ರಿಂದ ಏನೋ ಮಾಡ್ಬಿಡ್ತೀನಿ, ಮಾಡಬೇಕು, ಆದರೆ ಮಾಡಲ್ಲ. ಇದಕ್ಕೆ 3 ಅಡೆತಡೆಗಳು. ಇದರ ಜೊತೆಗೆ ಇವರ ಸ್ನೇಹಿತರು ಇನ್ನೊಂದಿಬ್ರು ಇರ್ತಾರೆ. ಅದೇನು ಅಂತಂದ್ರೆ ನೆಪ ಹೇಳೋದು, ಮುಂದೂಡುವಂತ ಕಲೆ. ನಾಳೆ ಮಾಡಿದ್ರಾಯ್ತು, ಮುಂದಿನ ವಾರ ಮಾಡಿದ್ರಾಯ್ತು, ಮುಂದಿನ ತಿಂಗಳು ಮಾಡಿದ್ರಾಯ್ತು, ಎಲ್ಲಿ ಹೋಗ್ತೀರಿ, ನಾವು ಇಲ್ಲೇ ಇರ್ತೀರಿ, ಮುಂದಿನ ವರ್ಷ ಮಾಡಿದ್ರಾಯ್ತು, ಅಯ್ಯೋ ಜೀವನ ಎಲ್ಲ ಹೋಗ್ಲಿ, ಮುಂದಿನ ಜನ್ಮದಲ್ಲಿ ಮಾಡಿದ್ರಾಯ್ತು. ಈ ರೀತಿ ಮುಂದೂಡುವಂತಹ ದರಿದ್ರ ಒಂದು ಸಂಕೋಚ, ಆಲೋಚನೆ ಇದೆಲ್ಲ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಈ ರೀತಿ ಮಾಡ್ತಾರೆ. ಇದು ಮೊದಲನೇದು. ಎರಡನೇದು, ನೀವು ಹೇಳ್ದಂಗೆ ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಏನೂ ಬಲವಾದ ಕಾರಣಗಳು ಇಲ್ಲವೇ ಇಲ್ಲ ಜೀವನದಲ್ಲಿ. ಮನುಷ್ಯನಿಗೆ ಯಾಕೆ ಮಾಡಬೇಕು ಅನ್ನೋದೇನಾದರೂ ಅರ್ಥ ಆಗ್ಬಿಡ್ತು ಅಂದರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ. ಅವನನ್ನು ಯಾರೂ ನಿಲ್ಸಕ್ಕಾಗೋದಿಲ್ಲ. ನಾನು ಈ ಸಾಧನೆಯನ್ನು ಯಾಕೆ ಮಾಡಬೇಕು, ನಾನು ಈ ಗುರಿಯನ್ನು ಯಾಕೆ ಮುಟ್ಟಬೇಕು, ನಾನು ಯಾಕೆ ಯಶಸ್ಸು ಗಳಿಸ್ಬೇಕು, ನಾನು ಯಾಕೆ ಕೀರ್ತಿ ಗಳಿಸ್ಬೇಕು, ಯಾಕೆ ಅನ್ನೋದು ಗೊತ್ತಾಗ್ಬಿಟ್ರೆ, ವೈ 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 ಅನ್ನೋದು ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರಾ. ನಿಮ್ಮ ಕೈಯಲ್ಲಿ ಹಾಗೆ ಆಗುತ್ತೆ. ಇದು ಎರಡನೇದು. ಮೂರನೇದು, ಇದನ್ನ ಮಾಡೋದಕ್ಕೆ ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಮಾರ್ಗದರ್ಶಕರು ಇಲ್ಲದೇನೆ ನೀವು ಮಾಡಿದ್ರೆ ಮುಗ್ಗರ್ಸ್ ಬೀಳ್ತೀರಾ, ಮುಂದೆ ಎಲ್ಲೋ ಎಡವಾಗಿ ಬೀಳ್ತೀರಾ, ಅಲ್ಲಿಂದ ವಾಪಸ್ ಬಂದ್ಬಿಡ್ತೀರಾ, ಕ್ವಿಟ್ಟಾಗ್ಬಿಡ್ತೀರಾ, ನನ್ನ ಕೈಲಾಗಲ್ಲ ಅಂತ. ದಯಮಾಡಿ ಮಾರ್ಗದರ್ಶಕರ ಒಂದು ಸಲಹೆಯಿಂದ, ಗುರುಮುಖೇನ ಕಲಿತಂತಹ ವಿದ್ಯೆಗಳು ಇದೆಲ್ಲವೂ ನಿಮಗೆ ಅದ್ಭುತವಾಗಿ ಕಾಪಾಡುತ್ತೆ. ಆದ್ರಿಂದ ಇದನ್ನು ಕ್ಲಿಯರ್ ಮಾಡಿ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್, ರೋಡ್ ಅನ್ಕೊಳ್ಳಿ, ಅದು 100 ಫೀಟ್ ರೋಡ್. ಕರೆಕ್ಟಾಗಿ ಈ ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ 120 ಅಡಿ ಇದೆ. ಆ ಬಿಲ್ಡಿಂಗ್ ಮೇಲ್ಗಡೆ ಸುಮಾರು ಒಂದು ಆಳೆತ್ತರ, ಅಂದ್ರೆ ಒಂದು 6 ಅಡಿ ದೊಡ್ಡ ಹಲಗೆ ಹಾಕ್ಬಿಟ್ಟಿರ್ತಾರೆ. ಬ್ರಿಡ್ಜ್ ಅನ್ಕೊಳ್ಳಿ. ಆ ಬ್ರಿಡ್ಜ್ ಮೇಲೆ ಈಗ ನಡ್ಕೊಂಡು ಹೋಗು ಅಂತಂದ್ರೆ ಇಲ್ಲಿಂದ ಸೀದಾ ಧೈರ್ಯವಾಗಿ ನಡ್ಕೊಂಡು ಹೋಗ್ತಾನೆ, ನಡ್ಕೊಂಬಂದ್ಬಿಡ್ತಾನೆ. ಇಷ್ಟುದ್ದ. ಈಗ ಅದರಲ್ಲೇ ಅರ್ಧ ಇದೆ, ಇಲ್ಲಿಂದ ಇಲ್ಲಿವರೆಗಿದೆ 2.5 ಅಡಿ ಇದೆ ಅಷ್ಟೇ. ಈಗ ನಡಿಯಪ್ಪ ಅಂತಂದ್ರೆ 100 ಜನ ನಡ್ಕೊಂಡೋಗಿ ನಡ್ಕೊಂಬಂದ್ಬಿಡ್ತಾರೆ ಎದೆ ಉಬ್ಬಿಸ್ಕೊಂಡು. ಈಗ ಇಷ್ಟೇ ಉದ್ದ ಇದೆ, ಈಗ ನಡೀರಿ ಅಂದ್ರೆ ಅದರಲ್ಲಿ 50 ಜನ ಎಸ್ಕೇಪ್ ಆಗ್ಬಿಡ್ತಾರೆ. ನನ್ನ ಕೈಲಾಗಲ್ಲ, ಭಯ. ಯಾರೋ ಒಬ್ರು ಧೈರ್ಯವಾಗಿ ಮುಂದದ್ದು ಎದೆ ಉಬ್ಬಿಸಲ್ಲ, ನಡ್ಕೊಂಡೋಗಿ ನಡ್ಕೊಂಬಂದ್ಬಿಡ್ತಾನೆ. ಅದೇ ಈಗ ಒಂದು ಮೊಳ ಮಾತ್ರ ಇದೆ, ಇಷ್ಟೇ ಇರೋದು, ಇದ್ರ ಮೇಲೆ ನಡ್ಕೊಂಡೋಗಿ ನಡ್ಕೊಂಬ ಅಂತ. ಮತ್ತೆ 50 ಜನದಲ್ಲಿ ತಿರ್ಗಾ ಒಂದು 50%, 30 ಜನ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಏನ ಕೆಳಗೆ ಬಿದ್ರೆ ಅಷ್ಟೇ ನನ್ನ ಗತಿ ಅಂತ. ಇಷ್ಟೇ ಉದ್ದ ಇರೋದು, ಅಂದ್ರೆ 2 ಪಾದಗಳು ಆರಾಮಾಗಿ ಓಡ್ ಬರ್ಬೋದು. ಆದ್ರೆ ಭಯ. ಈಗ ಅವನು ಹೋಗಿ ಬರೋದ್ರಲ್ಲಿ ಬರೀ 20 ಜನ ಮಾತ್ರ ಬರ್ತಾರೆ. ಈಗ ಅದು ಇಲ್ಲ, ಒಂದು ಗೇಣು ಮಾತ್ರ ಇದೆ. ಈಗ ಓಡಾಡಿ, ಈಗ ಅದ್ರಲ್ಲಿರೋರೆಲ್ಲ ಹೋಗ್ಬಿಡ್ತಾರೆ. ಒಬ್ಬರೋ ಇಬ್ಬರೋ ಇಲ್ಲ 3 ಜನ ಬರ್ತಾರೆ. ನಾನು ಟ್ರೈ ಮಾಡ್ತೀನಿ ಅಂತ. ಆ 3 ಜನ ಬರ್ತಾರಲ್ಲ, ಇವರೇ ಯಶಸ್ವಿ ವ್ಯಕ್ತಿಗಳು,
ಕೀರ್ತಿ ಗಳಿಸಿದಂತಹ ವ್ಯಕ್ತಿಗಳು, ಗುರಿ ಸಾಧನೆ ಮಾಡದಂತಹ ವ್ಯಕ್ತಿಗಳು ತಮ್ಮ ಜೀವವನ್ನ ಪ್ರಾಣವನ್ನ ಒತ್ತೆ ಇಟ್ಟು ಸಾಧನೆ ಮಾಡ್ತೀನಿ, ಸಾಧಕನಾಗ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ, ಸತ್ರೂ ಪರವಾಗಿಲ್ಲ, ಬದುಕಿದ್ರೂ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಆತ್ಮಸ್ಥೈರ್ಯದೊಂದಿಗೆ ಮುಂದೆ ನುಗ್ತಾರೆ. ಇಂಥವರು ಯಶಸ್ವಿ ವ್ಯಕ್ತಿಗಳಾಗಿ ಬರ್ತಾರೆ. ಇದನ್ನ ನೀವು ಕೇಳ್ಕೊಳ್ಳಿ. ಈಗ ಇದನ್ನು ಕೂಡ ಒಂದು ಗೇಣ್ ಇರೋದ್ರಲ್ಲೂ ಕೂಡ ಹೋಗಿ ಬಂದ್ಬಿಡಬಹುದು. ಆ ರೀತಿ ಸಂದರ್ಭಗಳು ಬರ್ತವೆ. ಆಗ ಮನುಷ್ಯ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನಿಮ್ಮ ಮಕ್ಕಳನ್ನ ಅಲ್ಲಿ ಕಿಡ್ನಾಪ್ ಮಾಡ್ಬಿಟ್ಟವ್ರೆ, ಯಾರೋ ಎತ್ಕೊಂಡು ಹೋಗ್ಬಿಡ್ತಾವ್ರೆ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಹೋಗ್ಲೇಬೇಕು. ಏನೋ ಸರ್ಕಸ್ ಮಾಡಿ ಕುಂತ್ಕೊಂಡು ತೆವಳ್ಕೊಂಡಾದ್ರೂ ಹೋಗಿ ನೀವು ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಂಡು ಬರ್ತೀರ. ಯಾಕೆಂದ್ರೆ ಈಗ ನಿಮಗೆ ಬೇರೆ ದಾರಿ ಇಲ್ಲ. ಅಲ್ಲಿ ಭಯ ಆಗಿಯಾ ಏನೂ ಇಲ್ಲ. ಕಾರಣ ಸಿಕ್ಕಿಬಿಟ್ಟಿದೆ. ಯಾಕೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನಿಮಗೆ. ನಾನು ಅಲ್ಲಿಗೆ ಯಾಕೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ಮನುಷ್ಯನಿಗೆ ಈ ರೀತಿ ಸಂಕಷ್ಟಗಳು ಬರೋವರೆಗೂ ಅವನು ಎದ್ದಳದೇ ಇಲ್ಲ. ಅವನಿಗೆ ಸೋಮಾರಿತನ, ಆಲಸ್ಯ, ಜಡತ್ವ ಅವನನ್ನು ಬಿಟ್ಟು ಹೋಗದೇ ಇಲ್ಲ. ನೆಪ ಹೇಳೋದನ್ನ ಅದ್ಭುತವಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಮುಂದೂಡೋದನ್ನ ಸಿಕ್ಕಾಬಟ್ಟೆ ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ಲಲ್ಲಿ ಕಲ್ತಿರ್ತಾನೆ. ದುಡಿಯೋದು ಕಲ್ತಿಲ್ಲ, ಸಂಪಾದನೆ ಮಾಡೋದು ಕಲ್ತಿಲ್ಲ, ಕೆಲಸ ಮಾಡೋದು ಕಲ್ತಿಲ್ಲ. ಆದ್ರೆ ಇದನ್ನ ಎಕ್ಸ್ಟ್ರಾರ್ಡಿನರಿ ಕಲ್ತ್ಬಿಟ್ಟವನು. ಆದ್ರೆ ನಿಮಗೆ ಯಾಕೆ ಮಾಡಬೇಕು, ಯಾಕೆ ಅಲ್ಲಿ ಹೋಗ್ಬೇಕು ಅನ್ನೋದು ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ಖಂಡಿತವಾಗ್ಲೂ ಹೆಂಗೋ ಒಂದು ಹೋಗ್ತೀರ. ಅದಕ್ಕೆ ನೀವು ಕೂಡ ಆ ರೀತಿ ಮಾಡ್ಬೇಕಂದ್ರೆ ಮೊದಲು ನಿಮ್ಮ ವೈಯನ್ನ ಸಾಲ್ವ್ ಮಾಡ್ಕೊಳ್ಳಿ, ಕಂಡಿಡ್ಕೊಳ್ಳಿ. ಸಾಲ್ವ್ ಮಾಡ್ಕೊಳ್ಳೋದಲ್ಲ, ಕಂಡಿಡ್ಕೊಳ್ಳಿ. ಯಾಕೆ ಹೋಗ್ಬೇಕು, ಯಾಕೆ ಮಾಡಬೇಕು, ಯಾಕೆ ನಾನು ಯಶಸ್ಸು ಗಳಿಸ್ಬೇಕು, ಕೀರ್ತಿ ಗಳಿಸ್ಬೇಕು, ಗುರಿ ಸಾಧನೆಯನ್ನು ಮುಟ್ಟಬೇಕು, ನಾನು ಯಾಕೆ ದುಡ್ಡು ಮಾಡಬೇಕು, ಯಾಕೆ ಶ್ರೀಮಂತನಾಗಬೇಕು, ಯಾಕೆ ವ್ಯಾಪಾರ ಮಾಡಬೇಕು, ಯಾಕೆ ಅನ್ನೋದು ಕ್ಲಿಯರ್ ಆಗ್ಬಿಟ್ರೆ 100% ನೀವು ಮಾಡೇ ಮಾಡ್ತೀರ. ನಿಮಗೆ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಬನ್ನಿ, ನನ್ನ ಹತ್ರ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು. ನನ್ನ ಹತ್ರ ಬಂದ್ರೆ ನಿಮಗೆ ಏನನ್ನ ಮಾಡಬಾರದು, ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಅತ್ಯದ್ಭುತವಾಗಿ ಹೇಳ್ಕೊಡ್ತೀನಿ. ನನ್ನ ಹತ್ರ ಇರುವಂತಹ ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದು ದೊಡ್ಡ ವಿಚಾರ ಅಲ್ಲ, ಅಭಿವೃದ್ಧಿ ಸಮೃದ್ಧಿ ಮಾಡೋದು ದೊಡ್ಡ ವಿಚಾರ. ಆ ಬೆಳವಣಿಗೆಗೆ, ನಿಮ್ಮ ಗುರಿ ಸಾಧನೆಯನ್ನ ಮುಟ್ಟೋದಕ್ಕೆ, ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಹಂತ ಹಂತವಾಗಿ ಯಾವ ರೀತಿ ಮಾರ್ಗದರ್ಶನ ಬೇಕು ನಿರಂತರವಾಗಿ ಅದನ್ನ ನಾನು ನಿಮಗೆ ನೀಡ್ತೀನಿ. ಬಂದು ಭೇಟಿ ಮಾಡಿ. ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತಗಳನ್ನ ಹೇಳ್ಕೊಡ್ತೀನಿ. ಭವಿಷ್ಯವನ್ನ ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು, ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನ ಬೆಳೆಸಬೇಕು, ಅಭಿವೃದ್ಧಿ ಸಮೃದ್ಧಿಗೊಳಿಸ್ಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ, ಗುರಿ ಸಾಧನೆಯನ್ನು ಮಾಡೋದು ಹೇಗೆ, ಎಲ್ಲವನ್ನ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೂರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ, ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು.
ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಬೇಕು. ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ. ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.